ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 23 ಮಾರ್ಚ್ 2026 ನಡೆಯುವಂಥ ಸೈನ್ಸ್ ಅಂದರೆ ವಿಜ್ಞಾನ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಹಾಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, ಹಾಗೆ 3 ಮಾರ್ಕ್ಸ್, ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡ್ರೆ ಯಾರೆಲ್ಲ ಸೈನ್ಸ್ ಅಂದರೆ ವಿಜ್ಞಾನ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂತೀರಾ ಈಸಿಯಾಗಿ ಪಾಸ್ ಅಂತೂ ಆಗ್ಬೋದು. ಹಾಗೆ ಯಾರೆಲ್ಲ ಸ್ಕೋರ್ ಮಾಡ್ಬೇಕಂದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಥರ ಇರುತ್ತೆ, ಇದೇ ಪ್ಯಾಟರ್ನ್ ಆಗಿ ಇದೇ ಕ್ವಶನ್ಗಳು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಭಾಂತರ SI ಏಕಮಾನ ಯಾವುದು? ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ವೋಲ್ಟ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿದ್ರೆ ಮಸೂರದ ಸಂಗಮ ದೂರದ ವಿಲೋಮವು ಡ್ಯಾಶ್. ಮಸೂರದ ಸಾಮರ್ಥ್ಯವಾಗಿರುತ್ತೆ. ಸೊ ಇದು ಭೌತ ವಿಜ್ಞಾನದಲ್ಲಿ ಬರುತ್ತೆ. ಇದು ಕ್ವಶನ್ಸ್ಗಳು 2 ಕ್ವಶನ್ಸು, 2 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಇನ್ನು 2 ಇಂಟು ಅನ್ನು ಅಂದರೆ 2 ಮಾರ್ಕ್ಸಿಂದು 1 ಮಾರ್ಕ್ಸಿಂದು 2 ಕ್ವಶನ್ನ ಅಟೆಂಡ್ ಮಾಡಬೇಕು. ವಿದ್ಯುತ್ ಮಂಡಲದ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಚಿಹ್ನೆಗಳು ಬರೀಬೇಕಿರೋದಕ್ಕೆ ಶುಷ್ಕ ಕೋಶ ಮತ್ತು ರಿಯೋಸ್ಟಾಟ್ ಅನ್ನೋದು 2 ಚಿಹ್ನೆಗಳನ್ನು ಬರೀಬೇಕು. ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಇದಕ್ಕೆ ಇಲ್ಲ ಅಂತ ಬರೆದ್ಬಿಟ್ಟು ನೀವು ಇದೇ ಕ್ವಶನ್ಸ್ನ ನಿಮ್ಮ ಇದರಲ್ಲಿ ಇರುತ್ತೆ. ಇದಕ್ಕೆ ಆನ್ಸರ್ ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಕಂಪ್ಲೀಟಾಗಿ ಆನ್ಸರ್ನ ಹಾಕಿದ್ದೀನಿ. ಸೊ ನೀವು ಅಲ್ಲಿ ಆನ್ಸರ್ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿದ್ರೆ 2 ಮಾರ್ಕ್ಸ್ ಕ್ವಶನ್ನ 3 ಕ್ವಶನ್ಸ್ನ ಬರೀಬೇಕು. ಫಸ್ಟ್ನೇನು ನೋಡಿದ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಇದು ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳು. ಇದೆಲ್ಲ ಆನ್ಸರ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾಗುವ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನವನ್ನು ಮೌಲ್ಯವನ್ನು ಗುರುತಿಸಿ. ಕೆಳಗಡೆ ಒಂದು ಚಿತ್ರ ಕೊಟ್ಟಿದ್ದಾರಲ್ಲ, ಸೊ ಈ ಚಿತ್ರವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲೇ ಆನ್ಸರ್ ಇರುತ್ತೆ. ಸೊ ಇದಕ್ಕೆ ಆನ್ಸರ್ನ ಈಗಲೇ ಹೇಳ್ತೀನಿ. ಇದಕ್ಕೆ ಏನಂದರೆ 38 ಡಿಗ್ರಿ ಅಂತ ಬರುತ್ತೆ. HG ಇದು ಯಾವುದಂದರೆ 38 ಡಿಗ್ರಿ ಕೋನ. ಸೊ ಇದನ್ನು ನೋಡ್ಕೊಂಡಿರಿ. 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು 2 ಮಾರ್ಕ್ಸಿಂದು. ಇನ್ನು ನೋಡೋದಾದ್ರೆ 3 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಫಸ್ಟ್ನೇನು ನೋಡೋದಾದರೆ ಸಮೀಪದ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸುವುದು? ಇದು ಇಂಪಾರ್ಟೆಂಟು. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಇದು ನೋಡ್ಕೊಳ್ಳಿ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್, 100% ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಇದು ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ನೆಕ್ಸ್ಟು ನಿಮ್ನ ದರ್ಪಣದ ಒಂದು ಕ್ವಶನ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿಮ್ನ ದರ್ಪಣ ಮುಂದೆ C ಇಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ದರ್ಪಣದ ದಕ್ಷತಾ ಕೇಂದ್ರವನ್ನು ಬರೀಬೇಕಾಗಿರುತ್ತೆ. ಇದು ಸೊ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡಿದ್ರೆ 2 ಇಂಟು 4 ಅಂದರೆ 4 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನೋಡ್ಕೊಳ್ಳಿ. ಇದು ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ? ಯಾವ್ದು ಬಳಸುತ್ತೆ ಅಂತ TV ಮತ್ತು ಟೋಸ್ಟರ್ ಅಂತ ಇರುತ್ತೆ. ಸೊ ಇದರಲ್ಲಿ ಯಾವುದು ಜಾಸ್ತಿ ಅಂತ, ಇದು 200 ವೋಲ್ಟು 1 ಗಂಟೆ, ಇದು ಬಳಕೆ ಕಾಲ 4 ಗಂಟೆ. ಇದು ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೆಲ್ಲ ಆನ್ಸರು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿಬಿಟ್ಟು ನೋಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟು 2 ಮತ್ತು 4ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 2 ಇರುವ ಸ್ಥಳದಿಂದ 6ನ ರೋಧಕವನ್ನು ಬಳಸಿದರೆ ಆಗ ಈ 2 ಜೋಡಣೆಗಳ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನೆಕ್ಸ್ಟು ವ್ಯಾಟಿಂದ 2 ಕ್ವಶನ್ಸ್ ಇದೆ. ಇದು ನಿಮ್ಮ ಚಟುವಟಿಕೆ ಬುಕ್ಕಲ್ಲಿರುವ ಚಟುವಟಿಕೆ ಕ್ವಶನ್ಸ್ ಇರುತ್ತೆ. ಈ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಳ್ಳಿ. ನಾನು ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ. ಪೀನ ದರ್ಪಣ ಮತ್ತು ಪೀನ ಮಸೂರದ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸವನ್ನು ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್, ಇವೆರಡು ಕ್ವಶನು ಬರುತ್ತೆ, 100% ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ ಭಾಗ B. ಇದು ಬಂದುಬಿಟ್ಟು ರಾಸಾಯನ ವಿಜ್ಞಾನ, ಕೆಮಿಸ್ಟ್ರಿ ಅಂತ ಕರಿತಾರೆ. ಸೊ ಕೆಮಿಸ್ಟ್ರಿ ಆಗಿರುತ್ತೆ. ನೋಡ್ತಾ ಹೋಗೋದಾದರೆ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಸೇಮ್ ಅದೇ ಥರ ಅಲ್ಲಿ 2 ಕ್ವಶನ್ ಇರುತ್ತೆ ಬಹು ಆಯ್ಕೆ. ಇಲ್ಲಿ 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಆನ್ಸರ್ನ ಇದು ಸೇಮ್ ಅಂದರೆ ಫಸ್ಟ್ನೇದು ನೋಡೋದಾದರೆ ಹಿತ್ತಾಳೆಯಲ್ಲಿರುವ ಘಟಕಗಳ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹಿತ್ತಾಳೆಯಲ್ಲಿ ಘಟಕದಲ್ಲಿರುವ ಲೋಹ ತಾಮ್ರ ಮತ್ತು ಸತು. ಇದು ಕೂಡ ಆನ್ಸರ್ ಬಂದುಬಿಟ್ಟು A ಆಗಿರುತ್ತೆ. A ಆನ್ಸರ್ ಸರಿ. ಸೊ ಆನ್ಸರ್ ಎನ ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋಣ.
ಮೇಲಿನ ಚಿತ್ರವನ್ನು ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವೈ ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರವನ್ನು ಕ್ರಮವಾಗಿ ಬರೆಯಕ್ಕಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಲ್ಲೇ ಆನ್ಸರ್ ಅನ್ನೋದನ್ನು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. PH ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ, ಅಂದರೆ ಬಿ ಆನ್ಸರ್ ಆಗುತ್ತೆ. ಇದು ಬಿ ಆನ್ಸರ್ನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರಣವಾಗುವ ಕಾರ್ಬನ್ನ ಗುಣ ಯಾವುದು ಅಂದರೆ ಬಿ ಆನ್ಸರ್, ಕೇಟನೀಕರಣ ಅನ್ನೋದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂತೆ ನೀಲಿ ಲೇಟಸ್ನ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇವೆಲ್ಲ ಕ್ವಶನ್ಸ್ನ ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಜಾಸ್ತಿ ಇದೆ. ನೋಡ್ಕೊಳ್ತಾ ಹೋಗಿ, ವೀಡಿಯೋನ ಪಾಸ್ ಮಾಡಿಕೊಂಡು ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವು ವೀಡಿಯೋನ ಸ್ಕಿಪ್ ಮಾಡ್ತೀರಿ, ನೋಡ್ಕೊಳ್ತಾ ಹೋಗಿ. ಇದು ಕೂಡ ಇಂಪಾರ್ಟೆಂಟ್. ವೀಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಂಡ್ಬಿಟ್ಟು ಆನ್ಸರ್ ಅನ್ನೋದನ್ನು ನೀವೇ ಫೈಂಡ್ ಔಟ್ ಮಾಡಿ. ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ನಾನು ಅಲ್ಲಿ ಆನ್ಸರ್ನ ಹಾಕಿದ್ದೀನಿ, ನೋಡ್ಕೊಳ್ತಾ ಹೋಗಿ. ಇವೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಪಾಸಿಂಗ್ ಮಾರ್ಕ್ಸ್ ಬರೋರಲ್ಲಿ ಯಾವುದೇ ರೀತಿ ಅನುಮಾನ ಅನ್ನೋದು ಇಲ್ಲ ಅಂತಲೇ ಹೇಳ್ಬೋದು. ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದನ್ನು ತೊಗೋಬೋದು. ಸೊ ಇದಿಷ್ಟು ಕ್ವಶನ್ಸ್ನ ನೋಡ್ಕೊಳ್ಳಿ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್, ಪಕ್ಕಾ ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡಿದ್ರೆ ಜೀವವಿಜ್ಞಾನ. ಜೀವವಿಜ್ಞಾನ ನೋಡಿದ್ರೆ ಸೇಮ್ ಇದರಲ್ಲಿ 3 MCQ ಇರುತ್ತೆ. ಸೊ 3 MCQ. ಫಸ್ಟ್ನೇ ನೋಡಿದ್ರೆ ಪ್ರೋಟೀನನ್ನು ಜೀರ್ಣಿಸಲು ಮಧುಜೀರಕ ಗ್ರಂಥಿಯಿಂದ ಸವಿಕೆಯಾಗುವ ಕಿಣ್ವಿ ಅಂತಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ ಅಲ್ಲೇ ಕೆಳಗಡೆ ಇದೆ. ಸೊ ಇದರಲ್ಲಿ ಯಾವುದು ಅನ್ನೋದನ್ನು ನೀವು ಚೂಸ್ ಮಾಡಿ ಬರೀಬೇಕಾಗಿತ್ತು, ಸೇಮ್ ಮೇಲ್ಗಡೆ ಅಂತಲೇ. ಆನ್ಸರ್ ಬಂದ್ಬಿಟ್ಟು ಸಿ ಟ್ರಿಫಿಸನ್. ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. 24 ಜೊತೆ ವರ್ಣತಂತುಗಳಿಗೆ ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟಂದರೆ 24. ಡಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ಡಿ ಆನ್ಸರ್ನ ಬರೀಬೇಕು. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವನ್ನು ವಿವರಿಸಿ. ಇದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವೈಟ್. ಆನ್ಸರ್ ಬಂದ್ಬಿಟ್ಟು ಆಕ್ಸನ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸುಸರ್ಗ ಅಂತ ಇದೆಯಲ್ಲ, ಆಪ್ಷನ್ ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ನೋಡಿದ್ರೆ ಕೆಳಗಿನ ಪ್ರಶ್ನೆಗಳು 3x1 ಸಸ್ಯಗಳಲ್ಲಿ ಇದೆಲ್ಲ ನೋಡ್ಕೊಂಡಿರಿ. ಇವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಂಡಿರಿ, ಒಂದ್ಸತಿ ಬರೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಅಮೀಬಾದಲ್ಲಿರುವ ದಿವ್ಯದಳಗಳನ್ನು ಹೈಡ್ರಾದಲ್ಲಿರುವ ಮಗುವಿಕೆಗಳಿಗಿಂತ ಹೇಗೆ ಭಿನ್ನವಾಗಿದೆ? ಸೊ ಟ್ರಿಕ್ಕಿಯಾಗಿ ಕ್ವಶನ್ಸ್ನ ಕೇಳ್ತಾರೆ, ನಿಮಗೆ ಅರ್ಥ ಆಗದಿತ್ತಿರೋಗೆ. ಸೊ ಅದು ನೋಡಿಕೊಂಡು ಕರೆಕ್ಟಾಗಿ ಆನ್ಸರ್ ಅನ್ನೋದನ್ನು ಬರಿಬೇಕಾಗಿರುತ್ತೆ. ಇದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಓದ್ಕೊಂಡು ಹೋಗಿ, ಈಸಿಯಾಗಿ ಬರಿಬೋದು ನೀವು. ಬೆಳೆಯುತ್ತಿರುವ ಸಸ್ಯದ ಕಾಂಡವನ್ನು ಬೆಳಗಿನ ಕಡೆಗೆ ಏಕೆ ಬಾಗುತ್ತದೆ ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್, ಬರೋ ಚಾನ್ಸಸ್ ಇದೆ. ಮತ್ತು ಕೇಂದ್ರ ನರ ಮತ್ತು ಪರದಿ ನರವ್ಯೂಹಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸ ಅಂತೂ 2-3 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ 3x3 ಅಂದರೆ 3 ಮಾರ್ಕ್ಸ್ 3 ಕ್ವಶನ್ ಬರಬೇಕು. ಓಝೋನ್ ಪದರದ ಮೇಲೆ 1 ಕ್ವಶನ್ ಇರುತ್ತೆ. ಒಂದು ಆಹಾರ ಸರಪಳಿ ಯಾವ ಪೋಷಣ ಸ್ತರ ಜೀವಿಕೆ ಆಹಾರದ ಮೇಲೆ 1 ಕ್ವಶನ್ ಇರುತ್ತೆ. ಸೊ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಇವೆಲ್ಲ ಕ್ವಶನ್ಸ್ನ ಒಂದ್ಸತಿ ನೋಡ್ಕೊಂಡಿರಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾನವನ ಹೃದಯ ಭೇದ ನೋಟವನ್ನು ಬರೆಯಿರಿ ಅಂತ. ವೆರಿ ಇಂಪಾರ್ಟೆಂಟ್ ಇದು. ಮೆದುಳಿಂದ ಅಥವಾ ಇದ್ರದ್ದು ಯಾವುದರ ಒಂದು ಪಕ್ಕ ಬರುತ್ತೆ. ಸೊ ಕಲ್ತ್ಕೊಂಡಿರಿ. ಸೊ ಇದಿಷ್ಟು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೀವು ಓದ್ಕೊಂಡಿದ್ರೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.